ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಸಿಂಪಲ್ ಆಗಿರೋ ಒಂದು ಇನ್ಸ್ಟೆಂಟ್ ಬೇಲ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಮನೇಲಿ ಕೆಲವೇ ಸಾಮಾನಿದ್ರೆ ಅಷ್ಟು ಸಾಕು. ಸಾಯಂಕಾಲ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರೂ ಇಷ್ಟಪಡುವಂಥ ಬೇಲು ಇದು. ಈ ಒಂದು 2 ಬೌಲು ಇಲ್ಲಿ ಕಡಲೆಪುರಿ ಹಾಕೋತಾ ಇದ್ದೀನಿ. ಸೊ ಕಡಲೆಪುರಿ ಎಲ್ಲ ಮನೇಲಿ ಇಟ್ಕೊಂಡ್ಬಿಟ್ರೆ ಈ ದಿಢೀರಂತ ಮಾಡ್ಬೋದು. ಸೊ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಕೂಡ ಹಾಕೋತಾ ಇದ್ದೀನಿ. ಮಾವಿನಕಾಯಿ ಬೇಲ್ ಅಂತಲೇ ಅಂದ್ಕೊಳ್ಳಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಕ್ಯಾರೆಟ್ ತುರಿ ಸ್ವಲ್ಪ, ಇಲ್ಲಿ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ನೋಡಿ. ಇಲ್ಲಿ ದಾಳಿಂಬೆ ಸ್ವಲ್ಪ ಹಾಕೋತಾ ಇದ್ದೀನಿ. ಸೊ ಎಲ್ಲ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೌತೆಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಇದೆ ಇದರಲ್ಲಿ. ಸೊ ಇಲ್ಲಿ ಸ್ವಲ್ಪ ಮೊಸರಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮೀಠಾ ಥರ ಮಾಡಿದ್ದೀನಿ. ಅದು ಒಂದು ಸ್ವಲ್ಪ ಒದ್ದೆ ಕೂಡ ಆಗುತ್ತೆ, ವೆಟ್ನೆಸ್ ಇರುತ್ತೆ ಬೇಲಲ್ಲಿ. ಇದು ಮಿಕ್ಸರ್ ಹಾಕೋತಾ ಇದ್ದೀನಿ ನೋಡಿ. ತುಂಬಾ ಬೇಗ ಆಗುತ್ತೆ. ಸೊ ಟೊಮೆಟೊ ಕೆಚಪ್ಪು, ಚುರುಮುರಿ ಅಂತಾರೋ ಅನ್ಬೋದು, ಬೇಲ್ಪುರಿ ಅಂತಾರೋ ಅನ್ಬೋದು, ಏನು ಬೇಕಾದ್ರೂ ಹೇಳ್ಬೋದು. ಸೊ ಈ ದಿಢೀರಂತ ಒಂದು ಎಲ್ಲ ಸಾಮಾನಿದ್ರೆ ಒಂದು 5 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಸೊ ಸ್ಕೂಲಿಂದ ಬಂದು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರಲ್ವ. ಈವನ್ ದೊಡ್ಡವರು ಕೂಡ ಕಾಫಿ ಟೀ ಜೊತೆಗೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಅನ್ಕೋಬೋದು. ಸೊ ನೋಡಿ, ಒಂದು 5-10 ನಿಮಿಷದಲ್ಲಿ ಎಂಥ ಒಂದು ರುಚಿಕರವಾದ ಸ್ನ್ಯಾಕ್ ರೆಡಿಯಾಗಿಬಿಡುತ್ತೆ. ಸೊ ಇಲ್ಲಿ ಸ್ವಲ್ಪ ಗರಂ ಮಸಾಲೆ, ಚಾಟ್ ಮಸಾಲೆ ಎರಡೂ ಸೇರಿಸಿ ಹಾಕೋತಾ ಇದ್ದೀನಿ. ಸೊ ಉಪ್ಪೆಲ್ಲ ಏನೂ ಬೇಕಾಗಲ್ಲ, ಯಾಕಂದರೆ ಮಿಕ್ಸರು ಎಲ್ಲ ಕೆಚಪ್ಪಲ್ಲಿ ಎಲ್ಲ ಉಪ್ಪಿರುತ್ತಲ್ಲ. ಬೇಕು ಅಂದರೆ ನೋಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನೇನು ಉಪ್ಪೇನು ಹಾಕಿಲ್ಲ ಇಲ್ಲಿ. ಸೊ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಮ್ಮದು ದಿಢೀರ್ ಬೇಲು ನಾನು ಮಾಡ್ತಾ ಇದ್ನಲ್ಲ, ಸೊ ಅದಕ್ಕೆ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ಕೆಲವೇ ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ರೆಸಿಪಿ ಜೊತೆ ಬರ್ತೀನಿ. ಸೊ ನನ್ನ ಚಾನಲಲ್ಲಿ ಮತ್ತಷ್ಟು ವೀಡಿಯೋಸ್ ಇದೆ, ಹೋಗಿ ನೋಡಿ ಟೈಮ್ ಇದ್ದರೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ. ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.